ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಕಲರ್ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ, ಪಿಂಕು ಮತ್ತು ಗ್ರೀನು. ಇದಕ್ಕೆ ಒಂದು ಸಿಂಪಲ್ ಸ್ಯಾರಿ ಕುಚ್ಚು ತೋರಿಸೋಣ. ಸೊ ಆ್ಯಸ್ ಯೂಶುವಲ್ 5 ಎಳೆ ದಾರ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡ್ರು ನಡೆಯುತ್ತೆ. ಸ್ಟಾರ್ಟ್ ಮಾಡೋಣ. ನೀಡಲ್ ನಂಬರ್ 10, 11, 9 ಕೂಡ ಆಗುತ್ತೆ ಇದಕ್ಕೆ. ಸೊ ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಡಿದ್ದೆ ಅಲ್ವಾ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ತುಂಬ ಈಸಿ ಫ್ರೆಂಡ್ಸ್, 2 ಸ್ಟೆಪ್ ಡಿಸೈನು, ಬಟ್ ಸಿಂಗಲ್ ಕಲರ್ ಯೂಸ್ ಮಾಡೋದು ಕ್ರೋಶಾಗೆ. ತುಂಬ ಈಸಿಯಾಗಿ ಹಾಕ್ಬೋದು, ಬೇಗ ಕೂಡ ಹಾಕ್ಬೋದು. 2 ಅವರ್ ಸಾಕಾಗುತ್ತೆ. ವಿತಿನ್ 2 ಅವರಲ್ಲಿ ನೀವು ಡಿಸೈನ್ ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ಸೊ ನಾನಿಲ್ಲಿ 5 ಚೈನ್ಸ್ ಹಾಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಇಟ್ಟು ಬಟ್ಟೆಗೆ ಲಾಕ್ ಮಾಡೋಣ. 4 ಚೈನ್ಸ್ ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ ಇಲ್ಲಿ ಕುಚ್ಚು ಕಟ್ಟೋ ಪ್ಲೇಸು. ಸೊ 4 ಚೈನ್ ಆದರೂ ನಡೆಯುತ್ತೆ, 5 ಚೈನ್ ಆದರೂ ನಡೆಯುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ದಲ್ಲ, ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಸೊ ನಾನಿಲ್ಲಿ 4 ಸತಿ ಸಿಂಗಲ್ ಕ್ರೋಶೆ ಆಗಬೇಕು ನನಗೆ. ಸೊ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಟೈಮ್ಸ್ ಅಂದರೆ ವಿತ್ ಲಾಕು ಸೇರಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಚೈನ್ಸ್ ಹಾಕ್ಕೊಳ್ತೀನಿ. 8 ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿ 7 to 8 ಚೈನ್ಸ್ ಹಾಕ್ಕೊಳ್ಳಿ. ಸೊ 7ಇಂದ 8 ಚೈನ್ಸ್ ಹಾಕ್ಕೊಂಡು ಯು ಶೇಪಲ್ಲಿ, ಅಂದರೆ 5 ಚೈನ್ ಎಷ್ಟು ಮೆಜರ್ ಇದೆಯೋ ಅಷ್ಟೇ ನೀವು ಸ್ವಲ್ಪ ಅಂದಾಜು ಮೇಲೆ ಬಟ್ಟೆಗೆ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಸೊ ನಮಗೆ 5 ಚೈನ್ ಮೆಜರ್ಮೆಂಟ್ ಏನಿದೆ, ಸೊ ಅಷ್ಟೇ 8 ಚೈನ್ ಲಾಕ್ ಮಾಡ್ತೀವಿ. ಮತ್ತು ಒಂದು ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನು 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಟ್ಟು 3 ಬರಬೇಕು ನಮಗೆ. ಸೊ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಮತ್ತು ಇವಾಗ 5 ಚೈನ್, 3 ಸಿಂಗಲ್ ಕ್ರೋಶೆ ಆದಮೇಲೆ 1 ಸತಿ 5 ಚೈನ್, ಮತ್ತು 3 ಸಿಂಗಲ್ ಕ್ರೋಶೆ 8 ಚೈನ್, 3 ಸಿಂಗಲ್ ಕ್ರೋಶೆ 5 ಚೈನ್, 3 ಸಿಂಗಲ್ ಕ್ರೋಶೆ 8 ಚೈನ್. ಈ ರೀತಿ ಹಾಕ್ಕೊಂಡು ಹೋಗಬೇಕು. ಒಂದು ಆರ್ಚು, ಒಂದು ಕುಚ್ಚು, ಒಂದು ಆರ್ಚ, ಒಂದು ಕುಚ್ಚು ಆ ಥರ ಬರಬೇಕು. ಸೊ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀವಿ 5 ಚೈನ್ನ. 3 ಟೈಮ್ಸ್ ಸಿಂಗಲ್ ಕ್ರೋಶೆ, 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಬೇಕು ನಮಗೆ ಲಾಕ್ ಸೇರಿಸಿ. ಮತ್ತು ಇವಾಗ 8 ಚೈನ್ ಹಾಕ್ಕೊಳ್ಳೋಣ. 2, 3, 4, 5, 6, 7, 8 ಆಯ್ತು ಅನಿಸುತ್ತೆ. ಅದು ಕೂಡ 5 ಚೈನ್ ಮೆಜರ್ಮೆಂಟಲ್ಲೇ ನಾನು ಲಾಕ್ ಮಾಡ್ಕೊತೀನಿ. ಒಂದು ಅಂದಾಜು ಮೇಲೆ ಫ್ರೆಂಡ್ಸ್, ತುಂಬ ಹೆಚ್ಚು ಕಮ್ಮಿ ಏನಾಗಲ್ಲ. ನೋಡಿಕೊಂಡು ಯು ಶೇಪಲ್ಲಿ ನೀವು ಮಾಡ್ಕೊಳ್ಳಿ. ತುಂಬ ವೇರಿ ಆಗ್ತೀರ, ಸ್ವಲ್ಪ ನೋಡ್ಕೋಬೇಕಷ್ಟೆ. ಸೊ ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಇದೇ ರೀತಿ ಬೇಸ್ಲೈನ್ ಪೂರ ಹಾಕ್ಕೊಂಡು ಹೋಗೋದು ಸ್ಯಾರಿ ಪೂರ ನೋಡಿ. 3 ಸಿಂಗಲ್ ಕ್ರೋಶೆ, 8 ಚೈನ್, 3 ಸಿಂಗಲ್ ಕ್ರೋಶೆ, 5 ಚೈನ್, 5 ಚೈನ್, 3 ಸಿಂಗಲ್ ಕ್ರೋಶೆ, 8 ಚೈನ್, 3 ಸಿಂಗಲ್ ಕ್ರೋಶೆ, ಮತ್ತು 5 ಚೈನ್. ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಒಂದು ಆರ್ಚು, ಒಂದು ಕುಚ್ಚು ಆ ಥರ. ಸೊ ನಮಗೆ ನೋಡೋಕ್ಕೆ ಈ ಥರನೇ ಕಾಣಿಸುತ್ತೆ. ಅಂದರೆ 8 ಚೈನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಲ್ವಾ, ಸ್ವಲ್ಪ ಮೆಸ್ಸಿ ಟೈಪೇ ಕಾಣುತ್ತೆ. ಬಟ್ ಸೆಕೆಂಡ್ ಸ್ಟೆಪ್ ಹಾಕಿದಾಗ ತುಂಬ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. 8 ಚೈನ್ ಅನ್ನೋದು ಈ ರೀತಿ ಕಾಣಿಸ್ತಾ ಇರುತ್ತೆ. ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಬಂದು ಫ್ರೆಂಡ್ಸ್. ಲಾಸ್ಟಲ್ಲಿ ನೋಡಿ ನನಗೆ ಆರ್ಚ್ ಎಂಡ್ ಆಗಿದೆ, 8 ಚೈನ್ ಎಂಡ್ ಆಗಿದೆ. ಸೊ 8 ಚೈನ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಹಾಕಿ ಇನ್ನೂ 1-2 ಸತಿ ಸಿಂಗಲ್ ಕ್ರೋಶೆ ಮಾಡಿ 1, 2, 3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಸೊ ನೀವು ನೋಡಿಕೊಂಡು ಮಾಡ್ಕೋಬೋದು ಎಂಡಿಂಗು. ಸೊ ಮೈಸೂರು ಸಿಲ್ಕ್ಗೆ ತುಂಬ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರಲ್ಲಿ ತೊಗೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಸಿಂಗಲ್ ಕ್ರೋಶೆ ಎಲ್ಲ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ನ ಫಸ್ಟ್ ಸಿಂಗಲ್ ಕ್ರೋಶೆಲಿ ಲಾಕ್ ಮಾಡಿಕೊಂಡು, ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಒಟ್ಟು 3 ಹಾಕಿದ್ವಿ ಅಲ್ವಾ. ಸೆಕೆಂಡ್ ಸಿಂಗಲ್ ಕ್ರೋಶೆ ಅಂದರೆ ಮಧ್ಯದ ಸಿಂಗಲ್ ಕ್ರೋಶೆಗೂ 1 ಸಿಂಗಲ್ ಕ್ರೋಶೆ. ಸೊ ಇಲ್ಲಿ 2 ಸತಿ ಮಾಡ್ತೀವಿ. ಈ ಸ್ಟೆಪ್ಪಲ್ಲಿ 2 ಸತಿ ಸಿಂಗಲ್ ಕ್ರೋಶೆ
ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಸ್ವಲ್ಪ ದಾರ ಮೇಲೆ ಮಾಡಿ ಫ್ರೆಂಡ್ಸ್ ಬೀಡನ್ನ ಆ್ಯಡ್ ಮಾಡೋಣ, ಸ್ಮಾಲ್ ಗೋಲ್ಡನ್ ಬೀಡ್ಸು. ಬೇಕಂದರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾವು ಬೀಡನ್ನ ಆ್ಯಡ್ ಮಾಡ್ಬೋದು. ಅಲ್ಲ, ಸ್ಟಾರ್ಟಿಂಗ್ ಬೀಡ್ ಇನ್ಸರ್ಟ್ ಮಾಡಿ ನೋಡಿ, ಈ ಥರ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಎಡ್ಜಿನ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ನಾವು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀವಲ್ವಾ, ಇವಾಗ ಬೀಡನ್ನ ಆ್ಯಡ್ ಮಾಡಿ ಫ್ರೆಂಡ್ಸ್. ಬೀಡನ್ನ ಆ್ಯಡ್ ಮಾಡಿ ಬೇಕಂದರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ನೀಡಲ್ನ 8 ಚೈನ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ನೀವು ಹಾಫ್ ಡಬಲ್ ಕ್ರೋಶೆ ಹಾಕಬೇಕು ಅಂದರೆ ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟು 2-3 ಬೀಡ್ಸ್ ಒಟ್ಟಿಗೆ ತೊಗೊಂಡ್ಬಿಡಿ, ನಿಮಗೆ ಟೈಮ್ ಸೇವ್ ಆಗುತ್ತೆ. 1 ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ಅವಾಗ. ಸೊ 3 ದಾರ ಸೇರಿ 1 ಮಾಡ್ಕೊಳ್ಳೋಣ, ಹಾಫ್ ಡಬಲ್ ಕ್ರೋಶೆ. ನಾನಿಲ್ಲಿ ಬರೀ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಜಸ್ಟ್ ನೀಡಲ್ನ ಹೋಗಿ ದಾರನ ತಂದು 2 ದಾರದಲ್ಲಿ 1 ಮಾಡ್ಕೊಳ್ಳೋದು. ಸೊ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರೆ ಇನ್ನೂ ಸ್ಟಿಫ್ನೆಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಸಿಂಗಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ರಿಕ್ವೆಸ್ಟೆಡ್ ಡಿಸೈನು, ಇದೇ ರೀತಿ ಬೇಕಂತ ಕೇಳಿದ್ದಕ್ಕೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶೆನೂ ಕೂಡ ಮಾಡಿದ್ದೀನಿ ಒಂದು ಸಾರಿಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಹಾಫ್ ಡಬಲ್ ಕ್ರೋಶೆ, ಟ್ರೈ ಮಾಡಿ ಒಂದ್ಸತಿ. ಸೊ ಯಾವಾಗಾದರೂ ರಿಲೇಟೆಡ್ ಡಿಸೈನ್ ಇದ್ದರೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇವಾಗ ಸದ್ಯಕ್ಕೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 1 ಬೀಡು 1 ಸಿಂಗಲ್ ಕ್ರೋಶೆ, 1 ಬೀಡು 1 ಸಿಂಗಲ್ ಕ್ರೋಶೆ ನೋಡಿ. ಬೀಡ್ ಇನ್ಸರ್ಟ್ ಮಾಡೋದು, ಡೈರೆಕ್ಟಾಗಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 8 ಬೀಡ್ಸ್ನ ಮಾಡ್ತೀನಿ. 8 ಚೈನಲ್ಲಿ 8 ಬೀಡ್ಸ್. ಸೊ 8 ಬೀಡ್ಸ್ನ ಮಾಡ್ಕೊಳ್ಳೋಣ. ಸೊ ಹಾಫ್ ಡಬಲ್ ಕ್ರೋಶೆ ಆದ್ರೂ 8 ಬೀಡ್ಸ್ ಸಾಕು ಫ್ರೆಂಡ್ಸ್. 8 ಚೈನ್ಗೆ 8 ಬೀಡ್ಸೇ ಸರಿ ಹೋಗುತ್ತೆ. ಅದು ಸ್ವಲ್ಪ ಕಲರ್ ತಿಕ್ಕಾಗಿ ಕಾಣುತ್ತೆ, ಸ್ಟಿಫಾಗಿ ಜಾಸ್ತಿ ಬರುತ್ತೆ. ಇದು ಅಷ್ಟು ಕಲರ್ ಕಾಣಲ್ಲ, ಇದು ಬೀಡ್ಸ್ ಮಾತ್ರ ಹೈಲೈಟ್ ಆಗುತ್ತೆ. ಸೆಕೆಂಡ್ ಸಿಂಗಲ್ ಕ್ರೋಶೆ ಅಂದರೆ ಸೆಂಟ್ರಲ್ಲಿರೋ ಸಿಂಗಲ್ ಕ್ರೋಶೆನ ನಾನು ಲಾಕ್ ಮಾಡಿದೆ, ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿದೆ, ಪಕ್ಕದಲ್ಲಿ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ. ಒಟ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ನೋಡಿ, ಈ ಥರ ಯು ಶೇಪಲ್ಲಿ ಸ್ಟಿಫಾಗೆ, ಆವಾಗಲೇ 8 ಚೈನ್ ಥರ ಮೆಸ್ಸಿ ಟೈಪ್ ಇತ್ತಲ್ಲ, ಇದು ಬೀಡ್ಸ್ ಹಾಕಿದ ತಕ್ಷಣ ಸ್ಟಿಫ್ನೆಸ್ ಕೊಡುತ್ತೆ ನಿಮಗೆ. ಸೊ ಮತ್ತೆ ಇಲ್ಲಿ 5 ಚೈನ್ ಹಾಕೋತೀನಿ. ಸೊ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರೆ ಇನ್ನೂ ಸ್ಟಿಫ್ನೆಸ್ ಕೊಡುತ್ತೆ, ಬಟ್ ಕಲರ್ ಕೂಡ ಹೈಲೈಟ್ ಆಗುತ್ತೆ ಫ್ರೆಂಡ್ಸ್. ಥ್ರೆಡ್ ಕಲರು ನಮಗೆ ಬಾರ್ಡರಲ್ಲಿ ಹೈಲೈಟಾಗಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ 1 ಸಿಂಗಲ್ ಕ್ರೋಶೆ, ಸೆಂಟ್ರಲ್ಲಿ ಮಿಡಲಲ್ಲಿ 1 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಟ್ಟು 2 ಸತಿ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡೋಣ. ಸೊ ಸ್ಮಾಲ್ ಬೀಡ್ಸು. ಇನ್ನು ಇದು 3 mm ಫ್ರೆಂಡ್ಸ್, 2 mm ಕೂಡ ನೀವು ತೊಗೋಬೋದು. ಇನ್ನೂ 1 ಬೀಡ್ ಎಕ್ಸ್ಟ್ರಾ ಇಡ್ಸುತ್ತೆ. 2 mm ತೊಗೊಂಡ್ರೆ ಇನ್ನೂ ಸ್ಮಾಲ್ ಬರುತ್ತಲ್ವ ಅದು. ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ. ಸೊ ಇದು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್. ಬೇಸ್ ಲೈನ್ ನೀವು ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇದಂತೂ ತುಂಬ ಈಸಿ ಸ್ಟೆಪ್ಪು. ಜಸ್ಟ್ 1 ಬೀಡು 1 ಸಿಂಗಲ್ ಕ್ರೋಶೆ, 1 ಬೀಡು 1 ಸಿಂಗಲ್ ಕ್ರೋಶೆ. ಇಲ್ಲಿ ಕೂಡ ಸೆಕೆಂಡ್ ಆರ್ಚಿಗೆ ಕೂಡ ನಾನು 8 ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಇಲ್ಲಿ ಕೂಡ 2 ಸತಿ ಸಿಂಗಲ್ ಕ್ರೋಶೆ, 1 ಮಿಡಲಲ್ಲಿ, 1 5 ಚೈನ್ ಪಕ್ಕ ಲೆಫ್ಟ್ ಸೈಡಲ್ಲಿ. ಸೊ 1 ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಿಬಿಡ್ತೀವಿ ನಾವು ಇಲ್ಲಿ. ಮತ್ತು ಇವಾಗ 5 ಚೈನಲ್ಲಿ 5 ಚೈನೇ ಹಾಕ್ಕೊಳ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್. ವಿತಿನ್ 2 hours ಎಲ್ಲ ನಿಮಗೆ ಬೇಯಿಸು ಈ ಡಿಸೈನ್ ಕೂಡ ಮುಗಿದೋಗ್ಬಿಡತ್ತೆ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ. ಸೊ ಇಲ್ಲೂ 1 ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಸೆಟ್ ಮಾಡಿ ಈ ಥರ ಜಸ್ಟ್ ಈ ರೀತಿ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಫ್ ಡಬಲ್ ಕ್ರೋಶೆ ಎಲ್ಲಾದರೂ ಟ್ರೈ ಮಾಡಿ ಫ್ರೆಂಡ್ಸ್, ಇಲ್ಲ ಇದೇ ರೀತಿ ಸಿಂಗಲ್ ಕ್ರೋಶೆ ಆದರೂ ನೀವು ಮಾಡ್ಕೊಳ್ಳಿ. ಸೊ ಯು ಶೇಪಲ್ಲಿ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಓವರಾಲ್ ಫೈನಲ್ ಡಿಸೈನು ನಿಮಗೆ ವಿಡಿಯೋದ್ಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಷ್ಟೇ. ಡಿಸೈನ್ ತುಂಬ ಈಸಿ ಇದೆ. ಇದಕ್ಕೆ 150 ದಾರ ಸುತ್ತಕೊಂಡು ಹೆವಿ ಕುಚ್ಚೆ ಮಾಡಿದ್ದೀನಿ, ತುಂಬ ಶಾರ್ಟಾಗೆ. ಇನ್ನೂ ಶಾರ್ಟ್ ಬೇಕಂದ್ರೂ ಮಾಡ್ಕೋಬೋದು. ಇದು ಈ ರೀತಿ ಕಾಣಿಸ್ತಾ ಇದೆ ಸ್ಯಾರಿಗೆ. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಮೈಸೂರು ಸಿಲ್ಕ್ ಗ್ರ್ಯಾಂಡದ್ದು ತೋರಿಸಿದೆ ಫ್ರೆಂಡ್ಸ್. ಇದು ಮೈಸೂರು ಸಿಲ್ಕ್ ತುಂಬ ಸಿಂಪಲ್ಲು. ಸೊ ಈ ರೀತಿ ಕಾಣಿಸ್ತಾ ಇದೆ. ಬಿಗಿನರ್ಸ್ ಕೂಡ ಈ ಥರ ಟ್ರೈ ಮಾಡ್ಕೋಬೋದು. ಸೊ ಓವರಾಲ್ ಫೈನಲಾಗಿ ತುಂಬ ಚೆನ್ನಾಗಿರುತ್ತೆ ಡಿಸೈನು, ನೀವು ನೋಡ್ಬೋದು.
ಸೊ ಒಂದು ಸಿಂಪಲ್ ಡಿಸೈನು ಬೇಗ ಹಾಕೋವಂಥದ್ದು ಇದು. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಸಿಂಗಲ್ ಕ್ರೋಶೆ ಆದರೂ ಯೂಸ್ ಮಾಡ್ಬೋದು, ಹಾಫ್ ಡಬಲ್ ಕ್ರೋಶೆ ಆದರೂ ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು. ಪ್ರೈಸ್ ಬಂದು ಫ್ರೆಂಡ್ಸ್ 400 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಮಾಡ್ಕೋಬೋದು. ಸೊ ಓವರಾಲ್ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಟ್ರೈ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಈ ರೀತಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.